ಹಲೋ ಗಾಯ್ಸ್, ಎಲ್ಲರಿಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಏನು ಗೊತ್ತಾ, ಡಿಸೆಂಬರ್ 13 ಸಾಟರ್ಡೆ ನೈಟ್ ಈವೆಂಟ್ಸಲ್ಲಿ ಜಾನ್ ಸೀನಾ ಅವರು WWE ಇಂದ ನಿವೃತ್ತಿಯನ್ನು ಹೊರತಾ ಇದ್ದಾರೆ. ನಾನು ಚಿಕ್ಕ ವಯಸ್ಸಿಂದನೂ ಅಂದರೆ ಚೈಲ್ಡ್ಹುಡ್ಡಿಂದಲೂ ಕೂಡ ಅವರ ಮ್ಯಾಚಸ್ಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಬೆಳೀತಾ ಬಂದವನು. ಸೊ ನಾನು ಸಖತ್ ಎಂಜಾಯ್ ಮಾಡಿದ್ದೀನಿ ಅವರ ಮ್ಯಾಚಸ್ಗಳನ್ನ. 90s ಕಿಡ್ಸ್ ಅಂತೇನು ಹೇಳ್ತಾರೆ, ನಾವೆಲ್ಲ ಅವ್ರನ್ನ ತುಂಬಾ ಫಾಲೋ ಮಾಡ್ತಾಯಿದ್ವಿ. ಸೊ WWE ಅಂದರೆ ಜಾನ್ ಸೀನಾ ಅಂದರೆ WWE ಅನ್ನುವಂಥ ಒಂದು ಕಾಲ ಇತ್ತು. ಸೊ ಅದೆಲ್ಲ ದಾಟಿ ಈಗ ಅವರು ರಿಟೈರ್ಡನ್ನು ಆಗ್ತಾ ಇದ್ದಾರೆ. ಸೊ ಏನಂದರೆ ಅವರ ಒಂದು ವರ್ಡ್ಸ್ಗಳು ತುಂಬಾ ಇನ್ಸ್ಪೈರ್ ಮಾಡ್ತಾಯಿದ್ವಿ. ಏನಂದರೆ ನೆವರ್ ಗಿವ್ ಅಪ್, ರೈಸ್ ಅಬೌವ್ ಹೇಟ್. ಇವೆಲ್ಲ ಹೇಗೆ ಅಂತಂದರೆ, ನಮ್ಮ ಒಂದು ಏನೇ ಒಂದು ಸಂದರ್ಭದಲ್ಲಿ ಗಿವ್ ಅಪ್ ಮಾಡಬಾರ್ದು, ನೆವರ್ ಗಿವ್ ಅಪ್, ರೈಸ್ ಅಬೌವ್ ಹೇಟಿಂದ ಎದ್ದು ಬರಬೇಕು ಅನ್ನೋ ಒಂದು ಕೆಲವೊಂದು ಪದಗಳು ತುಂಬಾ ಇನ್ಸ್ಪಿರೇಷನನ್ನು ಕೊಡ್ತಾಯಿದ್ವು. ಸೊ ಅವೆಲ್ಲ ಒಂದು ವರ್ಡ್ಸ್ಗಳು ಇನ್ಸ್ಪಿರೇಷನ್ ಕೊಡಲಿಕ್ಕೆ ಭಾಳನೇ ಒಂದು ಸಹಾಯ ಮಾಡ್ತಾಯಿದ್ವು. ಸೊ ಅವರು ಕೂಡ WWE ಪ್ರತಿ ಸರಿ ಅವರು ರಿಂಗಿಗೆ ಎಂಟ್ರಿ ಕೊಟ್ಟಾಗ ಕೂಡ ಅದೇ ಎನರ್ಜಿಯಿಂದ ಅವರ ಫ್ಯಾನ್ಸ್ಗಳಿಗೆ ಅದೇ ಮೆಸೇಜನ್ನು ಕೊಡ್ತಾ, ಯಾವುದೇ ಕಾರಣಕ್ಕೂ ಒಂದು ಏನೊಂದು ಇದಾದ್ರೂ, ಎಂಥ ಒಂದು ಫೈಟ್ ಇದ್ರೂ ಕೂಡ ಅವರು ಗಿವ್ ಅಪ್ ಮಾಡದೆ ಫೈಟ್ ಮಾಡ್ತಾಯಿದ್ರು. ಅದೆಲ್ಲ ತುಂಬಾ ಇನ್ಸ್ಪಿರೇಷನ್ ಅವರಿಗೆ. ಸೊ ಅವರ ಒಂದು ಮ್ಯಾಚಸ್ಗಳಾಗಿರ್ಬೋದು, ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಅದೆಲ್ಲ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ಈಗ ಅವರ ಕೊನೆ ಹಂತದ ಮ್ಯಾಚ್ ನಡೀತಾ ಇದೆ. ಸೊ ಹೀಗಾಗಿ ನಾನು ಅವ್ರಿಗೂ ಕೂಡ ಒಂದು ಕೊನೆ ಮ್ಯಾಚನ್ನು ನೋಡಲಿಕ್ಕೆ ಕಾಯ್ತಾ ಇದ್ದೀನಿ. ತುಂಬ ಬೇಜಾರಾಗ್ತಾ ಇದೆ, ಬಟ್ ಆದರೂ ಕೂಡ ಒಂದು ಸಂತೋಷ ಆಗ್ತಾಯಿದೆ. ಯಾಕಂದರೆ ಸುಮಾರು 23 ವರ್ಷ ಅನಿಸುತ್ತೆ ಅವ್ರು ನಮ್ಮನ್ನು ಎಂಟರ್ಟೈನ್ ಮಾಡಿರೋದು. ಸೊ ಹೀಗಾಗಿ ನಾವು ಅವ್ರನ್ನ ಕೊನೆ ಹಂತದ ಮ್ಯಾಚನ್ನು ನೋಡಿ ಕಣ್ ತುಂಬ್ಕೋಬೇಕು. ಸೊ ನಾನು ಕೂಡ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಒಂದು ಜಾನ್ ಸೀನಾ ಅವರ ಒಂದು ಶರ್ಟನ್ನು ಬುಕ್ ಮಾಡಿದೆ. ಈಗ ಶರ್ಟ್ ಬಂದಿದೆ ಗಾಯ್ಸ್. ಸೊ ಆ ಶರ್ಟನ್ನು ಹಾಕ್ಕೊಂಡು ಜಾನ್ ಸೀನಾ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಮನಸ್ಸು. ಸೊ ಅವ್ರ ಮ್ಯಾಚ್ ಏನು ಡಿಸೆಂಬರ್ 13ನೇ ತಾರೀಕು ಸಾಟರ್ಡೆ ನೈಟ್ ಈವೆಂಟ್ಸಲ್ಲಿ ನಡೆಯುತ್ತೋ, ಆ ಮ್ಯಾಚ್ ನೋಡ್ಬೇಕಾದ್ರೆ ಕೂಡ ನಾನು ಆ ಶರ್ಟ್ ಹಾಕೊಂಡು ಮ್ಯಾಚ್ ನೋಡಬೇಕು ಅನ್ನೋ ಒಂದು ಫೀಲನ್ನು ಇಟ್ಕೊಂಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ ಆ ಶರ್ಟ್ ಬಂದಿರೋದು. ಸೊ ಈಗ ಶರ್ಟ್ ಹಾಕೊಂಡು ನೋಡೋಣ ಗಾಯ್ಸ್ ಹೆಂಗೆ ಕಾಣುತ್ತೆ ಅಂತ. ಓಕೆನಾ, ಬನ್ನಿ. ವಾವ್, ಹಿಯರ್ ಇಟ್ ಈಸ್. ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೇ ಇದೆ ಗಾಯ್ಸ್. ಈ ಶರ್ಟ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಈ ಟೀ ಶರ್ಟ್ನ ಕ್ವಾಲಿಟಿ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಗಾಯ್ಸ್. ಜಾನ್ ಸೀನಾ ಅವರ ನೆವರ್ ಗಿವ್ ಲೋಗೋ ಆಗಿರ್ಬೋದು, ಅಸಲ್ ಲಾಯಲ್ಟಿ ರೆಸ್ಪೆಕ್ಟ್ ಲೋಗೋ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಪ್ರಿಂಟನ್ನು ಮಾಡಿದ್ದಾರೆ. ಇನ್ನು ಈ ಟೀ ಶರ್ಟ್ನ ಬಣ್ಣ, ಡಿಸೈನ್ ಮತ್ತು ಫಿನಿಶಿಂಗ್ ನನಗೆ ತುಂಬಾ ಇಷ್ಟ ಆಯಿತು ಗಾಯ್ಸ್. ಇದರ ಫ್ಯಾಬ್ರಿಕ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಇನ್ನು ನೀವು ಇದನ್ನು WWE ಶಾಪ್ ಅಥವಾ ಬೇರೆ ಆನ್ಲೈನ್ ವೆಬ್ಸೈಟ್ಗಳಿಂದ ಬೇಕಾದರೆ ನೀವು ತರಿಸ್ಕೋಬೋದು. ನಾನು ಇದನ್ನು ಮೀಶೋನಲ್ಲಿ ಕೇವಲ 381 ರೂಪಾಯಿಗಳಿಗೆ ಬೈ ಮಾಡಿದೆ ಗಾಯ್ಸ್. ಬಟ್ 381 ರೂಪಾಯಿ ನಿಜವಾಗ್ಲೂ ಮೋಸ ಇಲ್ಲ. ಶರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಗಾಯ್ಸ್. ಒಟ್ಟಿನಲ್ಲಿ ಈ ಜಾನ್ ಸೀನಾ ಟೀ ಶರ್ಟ್ ನನ್ನ ಕಲೆಕ್ಷನ್ಗೆ ಒಂದು ಬೆಸ್ಟ್ ಅಡಿಷನ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಈ ಟೀ ಶರ್ಟು ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಗಾಯ್ಸ್ ನಮ್ಮ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಗಾಯ್ಸ್. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು. ಹಲೋ ಗೈಸ್, ನೋಡೋದಲ್ಲ ಹೀಗಾಗ್ತಿದೆ ಶರ್ಟು. ತುಂಬಾ ಖುಷಿ ಆಯ್ತು ನನಗೆ ಶರ್ಟ್ ತಂದು. ಸೊ ನೋಡ್ತಾ ಇರ್ಬೋದು, ರೆಸ್ಪೆಕ್ಟ್, ನೆವರ್ ಗಿವ್ ಅಪ್, ಅಸಲ್ ಲಾಯಲ್ಟಿ, ರೆಸ್ಪೆಕ್ಟ್ ಎಲ್ಲನೂ ಸಹ ಮೆನ್ಷನ್ ಮಾಡಿದ್ದಾರೆ ಶರ್ಟಲ್ಲಿ. 2017 ಅನ್ಸುತ್ತೆ ಮೋಸ್ಟ್ಲಿ ಶರ್ಟ್ ಜಾನ್ ಸೀನಾ ಯೂಸ್ ಮಾಡಿದ್ದು. ಸೊ ಭಾಳ ಖುಷಿ ಆಯಿತು, ಭಾಳ ಚೆನ್ನಾಗಿ ಕಾಣ್ತಿದೆ ಅನ್ಕೊಳ್ತೀನಿ. ನಿಮ್ಮಲ್ಲಿ ಯಾರು ಜಾನ್ ಸೀನಾ ಫ್ಯಾನ್ ಇದ್ದೀರಾ ಅವ್ರಿಗೆ ಈ ಎಲ್ಲ ವರ್ಡ್ಸು ತುಂಬಾ ಇಷ್ಟ ಆಗುತ್ತೆ. ಅಸಲ್ ಲಾಯಲ್ಟಿ, ರೆಸ್ಪೆಕ್ಟ್, ಯು ಕ್ಯಾನ್ ಸಿ ಮೀ, ನೆವರ್ ಗಿವ್ ಅಪ್, ರೈಸ್ ಅಬೌವ್ ಹೇಟ್, ಇವೆಲ್ಲ ವರ್ಡ್ಸು ತುಂಬಾ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ವರ್ಡ್ಸು. ಸೊ ಯಾರ್ಯಾರು ನಿಮ್ಮಲ್ಲಿ ಜಾನ್ ಸೀನಾ ಫ್ಯಾನ್ಸ್ ಇದ್ದೀರಾ, ಅವರು ಯಾರ್ಯಾರು ಈ ಜಾನ್ ಸೀನಾ ಶರ್ಟ್ನ ತಗೊಂಡು ಹಾಕೊಂಡಿದ್ದೀರಾ, ಸೊ ಕಮೆಂಟ್ ಮೂಲಕ ತಿಳಿಸಿ ಗಾಯ್ಸ್. ಮರಿಬೇಡಿ, ಯಾರ್ಯಾರು ಜಾನ್ ಸೀನಾ ಫ್ಯಾನ್ಸ್ ಇದ್ದಾರೆ ಅವರೆಲ್ಲ ಈ ವಿಡಿಯೋ ಲೈಕ್ ಮಾಡಬೇಕು ಗಾಯ್ಸ್. ಮತ್ತು ಮರಿದಲ್ಲೇ ಡಿಸೆಂಬರ್ 13ನೇ ತಾರೀಕು ಸಾಟರ್ಡೆ ನೈಟ್ ಈವೆಂಟ್ಸಲ್ಲಿ ಜಾನ್ ಸೀನಾ ಅವರ ಲಾಸ್ಟ್ ಮ್ಯಾಚ್ನ ಕಣ್ ತುಂಬಿಕೊಳ್ಳೋದನ್ನು ಮರಿಬೇಡಿ ಗಾಯ್ಸ್. ನಾನು ಕೂಡ ಕಾಯ್ತಾ ಇರ್ತೀನಿ. ಬಾಯ್.